ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ 10ನೇ ತರಗತಿ ಕನ್ನಡ. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸೇತುಬಂಧ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು? ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅ 5, ಆ 9, ಈ 10, ಈ 25 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9 ಆಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಪದವನ್ನು ಆರಿಸಿ ಬರೆಯಿರಿ. ಎರಡನೇ ಪ್ರಶ್ನೆ, ಶಶಿ, ಸಸಿ, ವರ್ಷ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ವರ್ಷವನ್ನು ಸರಿಹೊಂದುವಂತೆ ಬರೆದಾಗ ವರುಷ ಎಂದು ಬರುತ್ತದೆ. ಈಗ ಮೂರನೆಯದಾಗಿ ಸಂಧಿಯನ್ನು ಹೆಸರಿಸೋಣ. ಇಲ್ಲಿ 2 ಪದಗಳನ್ನು ಕೊಟ್ಟಿದ್ದಾರೆ, ಹಳಗನ್ನಡ ಮತ್ತು ಮರವನ್ನು ಎಂದು. ಈಗ ಇಲ್ಲಿ ಈ ಪದವನ್ನು ಬಿಡಿಸಿ ಬರೆದು ಸಂಧಿಯ ಹೆಸರನ್ನು ಹೆಸರಿಸಬೇಕಾಗಿದೆ. ಇದೇ ರೀತಿಯ ಬೇರೆ ಯಾವುದೇ ಪದವನ್ನು ಕೊಟ್ಟು ಬೇಕಾದರೂ ಸಂಧಿಯನ್ನು ಹೆಸರಿಸಲು ಹೇಳಬಹುದು. 4ನೇಯದಾಗಿ ಸಮಾಸ ಹೆಸರಿಸಲು ಕೊಡಲಾಗುತ್ತದೆ. ತಲೆನೋವು ಮತ್ತು ಹೆಮ್ಮರೆ ಎಂದು 2 ಪದಗಳನ್ನು ಕೊಟ್ಟಿದ್ದಾರೆ. ಇದೇ ರೀತಿಯ ಬೇರೆ ಪದಗಳನ್ನು ಬೇಕಾದರೂ ಕೊಟ್ಟು ಸಮಾಸವನ್ನು ಹೆಸರಿಸಲು ಹೇಳಬಹುದು. ಈ ಕೆಳಗಿನ ವಾಕ್ಯಗಳಲ್ಲಿ ಬರಬೇಕಾದ ಲೇಖನ ಚಿಹ್ನೆಗಳನ್ನು ಬರೆಯಿರಿ. ಪ್ರಶ್ನೆ ನಂಬರ್ 6, ರಮೇಶನು ಶಾಲೆಗೆ ಹೋದನು. ಇಲ್ಲಿ ಪೂರ್ಣ ವಿರಾಮವನ್ನು ಇಡಬೇಕಾಗಿದೆ, ಏಕೆಂದರೆ ಹೋದನು ಎನ್ನುವಲ್ಲಿ ವಾಕ್ಯವು ಪೂರ್ಣಗೊಳ್ಳುತ್ತಿದೆ. ಆದ್ದರಿಂದ ಪೂರ್ಣ ವಿರಾಮವನ್ನು ಇಡಬೇಕು. 7ನೇ ಪ್ರಶ್ನೆ, ಉಷಾಳ ಊರು ಯಾವುದು? ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗುತ್ತಿದೆ. ಆದ್ದರಿಂದ ಇಲ್ಲಿ ಬಳಸಬೇಕಾದ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. ಇಲ್ಲಿ 8ನೇಯ ಪ್ರಶ್ನೆ ನೋಡೋಣ. ಕಂದ ಪದ್ಯವು ಡ್ಯಾಶ್ ಸಾಲುಗಳಿಂದ ಕೂಡಿದೆ. ಕಂದ ಪದ್ಯವು 4 ಸಾಲುಗಳಿಂದ ಕೂಡಿರುತ್ತದೆ. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ 4 ಎಂದು ಬರೆಯಬೇಕು. ಕಂದ ಪದ್ಯವು 4 ಸಾಲುಗಳಿಂದ ಕೂಡಿದೆ. ಈ ಕೆಳಗೆ ನೀಡಿದ ಸಾಲಿಗೆ ಪ್ರಸ್ತಾರ ಹಾಕಿ, ಅಂದರೆ ಲಘು ಮತ್ತು ಗುರುಗಳನ್ನು ಹಾಕಿ ಎಂದು ಹೇಳಿದ್ದಾರೆ. 9ನೇಯ ಪ್ರಶ್ನೆ, ಯಮಾತ ರಾಜ ಬಾನಸಲಗಂ. ಈ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇದೇ ರೀತಿಯ ಬೇರೆ ಪ್ರಶ್ನೆಯನ್ನ ಕೊಟ್ಟು ಪ್ರಸ್ತಾರ ಹಾಕಲು ಕೂಡ ಹೇಳಬಹುದು. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಪ್ರಸ್ತಾರ ಹಾಕಲು ರೂಢಿ ಮಾಡಿಕೊಳ್ಳಿ. ಪ್ರಶ್ನೆ ನಂಬರ್ 10 ನೋಡೋಣ. ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ, ಕ್ರಿಯಾ ಹಾಗೂ ಕರ್ತೃಪದಗಳನ್ನು ಆರಿಸಿ ಬರೆಯಿರಿ ಎಂದು ಹೇಳಿದ್ದಾರೆ. ಸರೋಜಿನಿ ನಾಯ್ಡು ಇಂಪಾಗಿ ಹಾಡುತ್ತಿದ್ದರು. ಇವುಗಳಲ್ಲಿ ನೀವು ಕರ್ಮಪದ, ಕ್ರಿಯಾಪದ ಮತ್ತು ಕರ್ತೃಪದಗಳನ್ನು ಆರಿಸಿ ಬರೆಯಬೇಕು. ಇದೇ ರೀತಿಯ ಬೇರೆ ವಾಕ್ಯಗಳನ್ನು ಕೊಟ್ಟು ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಬರೆಯಲು ಕೂಡ ಹೇಳಬಹುದಾಗಿದೆ. ಪ್ರಶ್ನೆ ನಂಬರ್ 11 ನೋಡೋಣ. ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ತಂದೆ ಇಲ್ಲದೆ ಜೀವನವಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅವರಿಲ್ಲ, ನಮ್ಮ ಪ್ರೀತಿ ಅವರಿಗಾಗಿ, ಅವರ ಹರಕೆ ನಮಗಾಗಿ ಎಂದು ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರಾಸಪದಗಳನ್ನು ಆರಿಸಿ ಬರೆಯೋಣ. ಇಲ್ಲಿ ಅಂತ್ಯಪ್ರಾಸಪದಗಳಾಗಿ ಇಲ್ಲ, ಅವರಿಲ್ಲ ಎಂಬುವ 2 ಪ್ರಾಸಪದಗಳು ಮತ್ತು ಅವರಿಗಾಗಿ, ನಮಗಾಗಿ ಎನ್ನುವ 2 ಪ್ರಾಸಪದಗಳು ಸಿಗುತ್ತಿವೆ. ಇವುಗಳನ್ನು ನಾವು ಬರೆಯಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 12ನೇ ಪ್ರಶ್ನೆ, ನಿಮಗೆ ಗೊತ್ತಿರುವ ಪ್ರವಾಸಿ ಸ್ಥಳವೊಂದನ್ನು ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಇಲ್ಲಿ ನೀವು ಪ್ರಯಾಣಿಸಿರುವ ಯಾವುದಾದರೂ ಒಂದು ಪ್ರವಾಸಿ ಸ್ಥಳವನ್ನ ನೆನಪಿಸಿಕೊಂಡು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಬೇಕು. ನೀಡಲಾಗಿರುವ ವರದಿಯನ್ನು ಓದಿ ಅರ್ಥೈಸಿಕೊಂಡು ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ವರದಿಯನ್ನ ನೀಡಲಾಗಿದೆ. ಆ ವರದಿಯನ್ನ ಓದಿ ಅರ್ಥೈಸಿಕೊಂಡು ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈಗ ವರದಿಯನ್ನು ಓದೋಣ. ಇಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದರೆ ಅವನ ಹಿಂದೆ ಪ್ರಮುಖ ಪಾತ್ರ ವಹಿಸುವುದು ಒಬ್ಬ ಗುರು. ಪ್ರತಿಯೊಬ್ಬರಿಗೂ ಶಿಕ್ಷಣ ಹೇಗೆ ಮುಖ್ಯವೋ ಹಾಗೆಯೇ ಆ ಶಿಕ್ಷಣ ನೀಡುವ ಗುರುವು ಅಷ್ಟೇ ಮುಖ್ಯ. ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಬಹಳ ಕಷ್ಟ. ಭರವಸೆಯನ್ನು ಹೆಚ್ಚಿಸುವ, ಕನಸನ್ನು ಸಾಕಾರಗೊಳಿಸುವ, ಕಲಿಕಾ ಆಸಕ್ತಿಯನ್ನು
ಹುಟ್ಟುಹಾಕುವ ಸೂತ್ರಧಾರನೆ ಶಿಕ್ಷಕ ಎಂದರೆ ತಪ್ಪಾಗಲಾರದು. ಪ್ರತಿ ವ್ಯಕ್ತಿಯು ತಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ಒಬ್ಬ ಗುರುವಿಗೆ ನೀಡುತ್ತಾನೆ. ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಶಿಕ್ಷಣದ ಮೂಲಾರ್ಥವನ್ನು ತಿಳಿಸಿ ಪ್ರತಿ ವ್ಯಕ್ತಿಯ ಬದುಕನ್ನು ಬೆಳಗುವವರು ಶಿಕ್ಷಕರಾಗಿರುವುದರಿಂದ ಇಡೀ ಪ್ರಪಂಚವೇ ಅವರನ್ನು ಅಗ್ರಸ್ಥಾನದಲ್ಲಿಟ್ಟು ಪೂಜಿಸುತ್ತದೆ. ಪ್ರತಿ ವ್ಯಕ್ತಿಯ ಬದುಕಿನ ದೀಪವಾಗಿರುವ ಶಿಕ್ಷಕರಿಗೂ ಸಹ ಒಂದು ದಿನವನ್ನು ಮೀಸಲಿಡಲಾಗಿದೆ. ಅದುವೇ ಸೆಪ್ಟೆಂಬರ್ 5. ಈ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಇಡೀ ದೇಶವೇ ಸಂಭ್ರಮದಿಂದ ಆಚರಿಸುತ್ತದೆ. ಈ ದಿನದಂದು ಪ್ರತಿಯೊಬ್ಬರೂ ತಮಗೆ ಶಿಕ್ಷಣವನ್ನು ನೀಡಿದ ಶಿಕ್ಷಕರನ್ನು ನೆನೆದು ಧನ್ಯವಾದವನ್ನು ಹೇಳುತ್ತಾರೆ. ಇಲ್ಲಿ ಈ ವರದಿಯನ್ನು ಓದಿ ನಾವು ಕೆಳಗೆ ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಶ್ನೆ ನಂಬರ್ 13. ರಾಧಾಕೃಷ್ಣನವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಕಾರಣವೇನು? ನಾವು ವರದಿಯಲ್ಲಿ ಓದಿದ್ದೇವೆ. ವರದಿಯನ್ನು ಓದಿಕೊಂಡು ಅದನ್ನೇ ಉತ್ತರವಾಗಿ ಬರೆಯಬೇಕು. ಪ್ರಶ್ನೆ ನಂಬರ್ 14ರಲ್ಲಿ ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಕಷ್ಟ. ಈ ಹೇಳಿಕೆಯನ್ನು ನಿಮ್ಮದೇ ಮಾತುಗಳಲ್ಲಿ ಚರ್ಚಿಸಿ ಬರೆಯಿರಿ. ಇಲ್ಲಿ ನೀವು ನಿಮ್ಮ ಅನಿಸಿಕೆಗಳಲ್ಲಿ ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಕಷ್ಟ ಈ ಹೇಳಿಕೆಯನ್ನು ಚರ್ಚಿಸಿ ಬರೆಯಬೇಕು. ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೊಂದನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ 3 ಗಾದೆ ಮಾತುಗಳನ್ನು ಕೊಡಲಾಗಿದೆ. ತುಂಬಿದ ಕೊಡ ತುಳುಕುವುದಿಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಈ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂದು 3 ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ನೀವು ಈ 3 ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದು ಗಾದೆ ಮಾತನ್ನು ಸವಿಸ್ತಾರವಾಗಿ ವಿಸ್ತರಿಸಿ ಬರೆಯಬೇಕು. ಮುಂದಿನ ಪ್ರಶ್ನೆ ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸಿರಿ. ಪ್ರಶ್ನೆ ನಂಬರ್ 16. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಬೇಕು. ಇಲ್ಲಿ ಇದೇ ರೀತಿಯ ಬೇರೆ ಪದಗಳನ್ನು ಬೇಕಾದರೂ ಕೊಡಬಹುದು. ನೀವು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಬೇಕಾಗುತ್ತದೆ. ಪ್ರಶ್ನೆ ನಂಬರ್ 17. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಬರೆಯಿರಿ. ಇಲ್ಲಿ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ನೀವು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 18. ಊರಿನ ಮುಖ್ಯ ರಸ್ತೆಯು ಹಾಳಾಗಿದೆ. ರಸ್ತೆಯನ್ನು ಸರಿಪಡಿಸಲು ತಹಶೀಲ್ದಾರರಿಗೆ ವ್ಯಾವಹಾರಿಕ ಪತ್ರವೊಂದನ್ನು ಬರೆಯಿರಿ. ಇಲ್ಲಿ ವ್ಯಾವಹಾರಿಕ ಪತ್ರವನ್ನು ಬರೆಯಲು ಹೇಳಿದ್ದಾರೆ. ವಿಷಯ ಊರಿನ ಮುಖ್ಯ ರಸ್ತೆ ಹಾಳಾಗಿದ್ದರಿಂದ ರಸ್ತೆಯನ್ನು ಸರಿಪಡಿಸುವ ಸಲುವಾಗಿ ತಹಶೀಲ್ದಾರರಿಗೆ ಪತ್ರವನ್ನು ಬರೆಯಬೇಕಾಗಿದೆ. ಇಲ್ಲಿ ನೀವು ಪತ್ರ ಬರೆಯುವಾಗ ಬಳಸುವ ಎಲ್ಲ ಹಂತಗಳನ್ನು ಅನುಸರಿಸಬೇಕು. ಇಂದ, ಗೆ, ಮಾನ್ಯರೇ, ವಿಷಯ, ಧನ್ಯವಾದಗಳೊಂದಿಗೆ ಮತ್ತು ತಮ್ಮ ವಿಶ್ವಾಸಿ ಈ ಎಲ್ಲ ವಿಷಯಗಳನ್ನು ಅನ್ವಯಿಸಿಕೊಂಡು ಪತ್ರವನ್ನು ಬರೆಯಬೇಕಾಗಿದೆ. ಈಗ ಇಲ್ಲಿ ನಾವು ಸೇತುಬಂಧ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕಲಿಕಾ ಫಲಗಳನ್ನು ನೋಡೋಣ. ಅಂದರೆ 1ರಿಂದ 18ರವರೆಗಿರುವ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗುತ್ತದೆ. ಮೊದಲನೆಯ ಪ್ರಶ್ನೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ಗುರುತಿಸುವರು ಎಂದು ಕೊಟ್ಟಿದ್ದಾರೆ. ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರ, ವ್ಯಂಜನ, ಯೋಗವಾಹಕ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 2ರಲ್ಲಿ ಸಮಾನಾರ್ಥಕ, ಭಿನ್ನಾರ್ಥಕ, ವಿರುದ್ಧಾರ್ಥಕ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡುವರು. ಇಲ್ಲಿ ಸಮಾನಾರ್ಥಕ ಪದ, ಭಿನ್ನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 3ರಲ್ಲಿ ಓದಿದ ಅಥವಾ ಮಾತಿನಲ್ಲಿರುವ ಭಾಷಾ ಸ್ವರಭಾರ ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನು ಬರೆಹಕ್ಕೆ ಇಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವರು. ಅಂದರೆ ಇಲ್ಲಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸುವುದರ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 4ರಲ್ಲಿ ವಿಭಕ್ತಿ ಪ್ರತ್ಯಯಗಳು, ಲಿಂಗ, ವಚನ, ಕಾಲ, ಸಂಧಿಗಳು, ಸಮಾಸಗಳನ್ನು ಕುರಿತಾದ ಪ್ರಶ್ನೆಗಳಿಗೆ ಉತ್ತರಿಸುವರು. ಅಂದರೆ ಪ್ರಶ್ನೆ ನಂಬರ್ 4ರಲ್ಲಿ ವಿಭಕ್ತಿ ಪ್ರತ್ಯಯಗಳು, ಲಿಂಗ, ವಚನ, ಕಾಲ, ಸಂಧಿಗಳು ಮತ್ತು ಸಮಾಸದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರಶ್ನೆ ನಂಬರ್ 5ರಲ್ಲಿ ನಾಮಪದ, ಸರ್ವನಾಮ, ದ್ವಿರುಕ್ತಿ, ಅನುಕರಣಾವ್ಯಯ, ಜೋಡು ನುಡಿಗಳನ್ನು ಗುರುತಿಸುವುದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗುತ್ತದೆ. 6ನೇ ಪ್ರಶ್ನೆಯಲ್ಲಿ ಸಾಹಿತ್ಯದಲ್ಲಿನ ದೇಶೀಯ, ಅನ್ಯದೇಶೀಯ ಪದಗಳನ್ನು ಪತ್ತೆ ಹಚ್ಚುವುದು. ಇಲ್ಲಿ ದೇಶೀಯ ಮತ್ತು ಅನ್ಯದೇಶೀಯ ಪದಗಳ ಮೇಲೆ 6ನೇ ಪ್ರಶ್ನೆಯನ್ನ ಕೇಳಲಾಗುತ್ತದೆ. 7ನೇ ಪ್ರಶ್ನೆಗಳಲ್ಲಿ ತತ್ಸಮ ತದ್ಭವಗಳು ಅಥವಾ ತತ್ಸಮ ತದ್ಭವಗಳನ್ನು ಗುರುತಿಸುವುದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 8ನೇ ಪ್ರಶ್ನೆಯನ್ನು ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಗುರುತಿಸುವ
ತಿಳಿಸುವುದರ ಮೇಲೆ ಕೇಳಲಾಗುತ್ತದೆ. 9ನೆಯ ಪ್ರಶ್ನೆ, ಕೊಟ್ಟಿರುವ ಪದ್ಯದಲ್ಲಿನ ವಾಕ್ಯಗಳಲ್ಲಿನ ಪ್ರಾಸ ಅಲಂಕಾರಗಳನ್ನು ಪತ್ತೆ ಹಚ್ಚುವುದು. ಅಂದರೆ ಪ್ರಾಸಪದಗಳು, ಅಂತ್ಯಪ್ರಾಸಪದ ಈ ರೀತಿಯ ಪ್ರಶ್ನೆ ಅಥವಾ ಅಲಂಕಾರಗಳನ್ನು ಪತ್ತೆ ಹಚ್ಚುವ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 10ನೇ ಪ್ರಶ್ನೆಯಲ್ಲಿ ವಾಕ್ಯಗಳಲ್ಲಿನ ಪ್ರಭೇದಗಳು ಅಂದರೆ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸುವುದರ ಮೇಲೆ 10ನೇ ಪ್ರಶ್ನೆಯನ್ನ ಕೇಳಲಾಗುತ್ತದೆ. 11ನೇ ಪ್ರಶ್ನೆಯಲ್ಲಿ ಕವಿತೆ, ಕಥೆ, ನಾಟಕ, ಪ್ರಬಂಧ, ಪ್ರಹಸನಗಳನ್ನು ಓದಿ ಅರ್ಥೈಸುವರು. ಅಂದರೆ ಇಲ್ಲಿ ಯಾವುದಾದರೂ ಒಂದು ಪದ್ಯಭಾಗ ಪೂರ್ತಿಗೊಳಿಸುವುದು ಅಥವಾ ಪದ್ಯಭಾಗ, ಕಥೆ, ನಾಟಕ, ಪ್ರಬಂಧ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 12ನೇ ಪ್ರಶ್ನೆಯಲ್ಲಿ ಏಕೆ, ಹಾಗಾದರೆ ಇತ್ಯಾದಿ ಪ್ರಶ್ನೆಗಳಿಗೆ ಕಾರಣ ಸಹಿತ ಉತ್ತರ ಬರೆಯುವರು. ಅಂದರೆ ಗದ್ಯ ಭಾಗದಲ್ಲಿ ಏಕೆ, ಹೇಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಆ ರೀತಿಯ ಪ್ರಶ್ನೆಗಳಿಗೆ ಕಾರಣ ಸಹಿತವಾಗಿ ಉತ್ತರ ಬರೆಯಬೇಕಾಗುತ್ತದೆ. 13ನೇ ಪ್ರಶ್ನೆಗಳಲ್ಲಿ ಬರಹಗಳಲ್ಲಿ ಔಚಿತ್ಯಪೂರ್ಣ ನೀತಿ, ಗಾದೆ, ನುಡಿಗಟ್ಟು, ಪದಪುಂಜಗಳನ್ನು ಹಾಗೂ ಇತರ ವ್ಯಾಕರಣಾಂಶಗಳನ್ನು ಬಳಸಿ ಬರೆಯುವರು. ಅಂದರೆ ಇಲ್ಲಿ ಯಾವುದಾದರೂ ಗಾದೆ ಮಾತು ಅಥವಾ ನುಡಿಗಟ್ಟುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಹೇಳಲಾಗುತ್ತದೆ. 14ನೇ ಪ್ರಶ್ನೆಯಲ್ಲಿ ನಾಣ್ಣುಡಿ, ಪದಪುಂಜ, ನುಡಿಗಟ್ಟು, ಸೌಮ್ಯೋಕ್ತಿಗಳನ್ನು ಬಳಸಿಕೊಂಡು ಮಾತನ್ನು ಕಲಾತ್ಮಕಗೊಳಿಸುವುದು. ಇಲ್ಲಿ ಯಾವುದಾದರೂ ಒಂದು ನಾಣ್ಣುಡಿ, ಪದಪುಂಜ, ನುಡಿಗಟ್ಟುಗಳನ್ನು ಅದರ ಮೇಲೆ ಯಾವುದಾದರೂ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗುವುದು. 15ನೇ ಪ್ರಶ್ನೆಯಲ್ಲಿ ಗಾದೆ ಮಾತುಗಳ ಅರ್ಥವನ್ನು ಗ್ರಹಿಸಿ ಸರಳ ಪ್ರಶ್ನೆಗಳಿಗೆ ಉತ್ತರಿಸುವರು. ಇಲ್ಲಿ ಗಾದೆ ಮಾತನ್ನು ಪೂರ್ಣಗೊಳಿಸಲು ಕೂಡ ಕೇಳಬಹುದು. 16ನೇ ಪ್ರಶ್ನೆಯಲ್ಲಿ ಪತ್ರವನ್ನು ಬರೆಯುವಾಗ ಗಮನಿಸಬೇಕಾದ ನಿಯಮಗಳನ್ನು ಪಾಲಿಸುವರು. ಅಂದರೆ ಸಂಬೋಧನೆಗಳನ್ನು ಇಲ್ಲಿ ಕೇಳಬಹುದಾಗಿದೆ. 17ನೇ ಪ್ರಶ್ನೆಯಲ್ಲಿ ತಾವು ಓದಿದ ಗದ್ಯದಲ್ಲಿನ ಪದಗಳಿಗೆ ಭಿನ್ನಾರ್ಥಗಳನ್ನು ತಿಳಿದು ಸೃಜನಾತ್ಮಕವಾಗಿ ಅಭಿವ್ಯಕ್ತಪಡಿಸುವುದು. ಗದ್ಯ ಭಾಗದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುವುದು. 18ರಲ್ಲಿ ನೀಡಿದ ಗದ್ಯದಲ್ಲಿನ ವ್ಯಾಕರಣಾಂಶಗಳನ್ನು ಗುರುತಿಸುವುದು. ವ್ಯಾಕರಣಾಂಶಗಳ ಮೇಲೆ 18ನೇ ಪ್ರಶ್ನೆ. 19ನೇ ಪ್ರಶ್ನೆಯಲ್ಲಿ ಪದ್ಯದ ವಿವಿಧ ಪ್ರಕಾರಗಳನ್ನು ಗುರುತಿಸುವರು. ಪದ್ಯದ ವಿವಿಧ ಪ್ರಕಾರಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ. 20ನೇಯದಾಗಿ ನೀಡಿರುವ ಕವಿತೆ ಅಥವಾ ಪದ್ಯವನ್ನು ಕ್ರಮಾನುಗತವಾಗಿ ಜೋಡಿಸುವರು. ಅದಲು ಬದಲಾಗಿ ಕವಿತೆ ಅಥವಾ ಪದ್ಯ ಭಾಗಗಳನ್ನು ಕೊಟ್ಟಿದ್ದಲ್ಲಿ ಅವುಗಳನ್ನು ಕ್ರಮಾನುಗತವಾಗಿ ಜೋಡಿಸುವುದಕ್ಕೆ ಅಂಕಗಳನ್ನು ನೀಡಲಾಗುತ್ತದೆ. ಈ ರೀತಿಯಲ್ಲಿ ಸೇತುಬಂಧ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯಲಾಗುವುದು. ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ 10ನೇ ತರಗತಿ ಕನ್ನಡ ವಿಷಯದ ಸೇತುಬಂಧ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗುವುದು. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.